ಮಾಡ್ಯೂಲ್ ಮೂಲಕ ಎಲ್ಲ ನಿಗಮ ಮಂಡಳಿ ಪ್ರಾಧಿಕಾರ ಹಾಗೂ ಇತರೆ ಸಂಸ್ಥೆಗಳ ಹಣಕಾಸು ವಹಿವಾಟಿನ ಮೇಲೆ ಹಣಕಾಸು ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪರಿಶೀಲನೆ ನಡೆಸ್ತಾರೆ. ಸಣ್ಣ ವ್ಯತ್ಯಾಸವೂ ಕೂಡ ಹಣಕಾಸು ಇಲಾಖೆ ಗಮನಕ್ಕೆ ಬರಲೇಬೇಕು. ಇಷ್ಟು ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆದರೂ ಕೂಡ ಯಾಕೆ ಗಮನಕ್ಕೆ ಬರಲಿಲ್ಲ? ಇದರ ಕಸ್ಟೋಡಿಯನ್ ಯಾರು? ಹೂ ಈಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್? ಯಾಕೆ ಗೊತ್ತಿದ್ರು ಗೊತ್ತಿಲ್ದಂಗಿದ್ರು? ಅಥವಾ ಹೈದರಾಬಾದ್ ಗ್ಯಾಂಗಿನ ಜೊತೆಗೆ ಇವರು ಕೂಡ ಸಹಕರಿಸಿದಾರ? ಇದು ಈ ಒಂದು ನನ್ನ ಸಂಶಯಕ್ಕೆ, ಈ ಸದನದಲ್ಲಿ ನಾನು ಎತ್ತಿರುವಂಥ ಸಂಶಯಕ್ಕೆ ಸರ್ಕಾರ ಉತ್ತರಿಸಬೇಕಾದಂಥ ಅವಶ್ಯಕತೆ ಇದೆ. ಈ ವ್ಯವಸ್ಥೆ ಜಾರಿಗೆ ಬಂದು ವರ್ಷಗಳೇ ಆಗಿದ್ದಾವೆ. ಹಣಕಾಸು ಇಲಾಖೆ ಮತ್ತು ಅದರ ಮುಖ್ಯಸ್ಥರಿಗೆ ವಾಲ್ಮೀಕಿ ನಿಗಮದ ಚಟುವಟಿಕೆ ಕುರಿತು ಮಾಹಿತಿಯೇ ಇರಲಿಲ್ಲ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ನಾನು ಇದ್ರ ಮಾಹಿತಿನೇ ಇಲ್ಲ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ನಮಗೆ ಒಂದು ಸ್ಯಾಲ್ರಿ ಈಗ ಸ್ಯಾಲ್ರಿ ಹಾಕ್ತಾರಲ್ಲ ನಮಗೆ, ಆ ಸ್ಯಾಲ್ರಿ ಹಾಕಿದ ಅಫೆಕ್ಟ್ಮೆಂಟ್ ಅದ್ರ ಮೆಸೇಜ್ ಬರುತ್ತೆ ನಮಗೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ದೀರ್ಘಾವಧಿ ಬಜೆಟ್ ಮಂಡಿಸಿದ ಖ್ಯಾತಿಗೊಳಗಾಗಿರ್ತಕ್ಕಂಥವ್ರು. ಅವರಿಗೆ ಈ ಹಣಕಾಸು ಖಾತೆ ನಿರ್ವಹಿಸ್ತಾರೋ ಅವರಿಗೆ ಈ ಮಾಹಿತಿ ಇರಲಿಲ್ವಾ? ಹಂಗಿದ್ರೆ ಹಾಗಾದ್ರೆ ಅದು ಈ ಮಾಹಿತಿ ಎಲ್ಲ ಗೊತ್ತಿರಲಾರ್ದು ಅಷ್ಟು ವೀಕ್ ಆಗ್ಬಿಟ್ಟಿದ್ದಾರೆ ಅವರು. ಏನ್ ಕಾರಣ ಸರ್? ಇವ್ರೇನ್ ಮಾಡಿದ್ದಾರೆ ದೇಶಕ್ಕೆ ಗೊತ್ತಿದೆ. ಅವರ ಮುಖ್ಯಮಂತ್ರಿಗಳು ಈಗ ಗೌರ್ಮೆಂಟ್ ಆಫ್ ಚರ್ವಣ ಅದೆಲ್ಲ ನಮ್ಗೆ ನಿಮ್ಗೆ ಅರ್ಥ ಆಗದೆ ಇರೋದು. ಸುಮ್ಮನೆ ಆಯ್ತು, ಒಂದ್ ನಿಮಿಷ ಕೂತ್ಕೊ ಬ್ರದರ್ ಪ್ಲೀಸ್. ನಮ್ಗೆ ನಿಮ್ಗೆ ಅರ್ಥ ಆಗಲ್ಲ ಚೆಲ್ವಣ, ಕೂತ್ಕೊಳ್ಳಿ. ಒಂದ್ ನಿಮಿಷ ಕೂತ್ಕೊಳ್ಳಿ. ಒಂದ್ ನಿಮಿಷ ಅಧ್ಯಕ್ಷರೇ, ಇವ್ರು ಏನ್ ಹೇಳೋದು ಸತ್ಯ. ಹಣಕಾಸಿನ ಇಲಾಖೆ ಅಬ್ಸರ್ವ್ ಮಾಡಬೇಕು, ಅದನ್ನ ಯಾಕೆ ಮಾನಿಟರ್ ಮಾಡಿಲ್ಲ, ಅದು ಯಾಕೆ ಗೊತ್ತಿಲ್ಲ ಅಂತ. ನಮ್ದು ತಪ್ಪಾಗೋದಾದ್ರೆ ಬ್ಯಾಂಕ್ನಲ್ಲಿ ನಡೀತಕ್ಕಂಥ ವ್ಯವಹಾರ ಕೇಂದ್ರದ ಮಂತ್ರಿಗಳಿಗೆ ಗೊತ್ತಾಗ್ಲೇಬೇಕಲ್ಲ. 1 ಗಂಟೆಗೆ ಟ್ರಾನ್ಸ್ಫರ್ ಆಗೋದು. ಬರೋದಕ್ಕಿಂತ ಮೊದಲು ಉಪಮುಖ್ಯಮಂತ್ರಿಗಳ ಪ್ರಸ್ತಾಪ ಮಾಡಿದ್ದಾರೆ ಸಚಿವರೇ. ನೀವು ಬರೋದಕ್ಕಿಂತ ಮೊದಲು ಉಪಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ರೆ ಮಂತ್ರಿಗಳೇ ಮಾತನಾಡ್ಬೇಕಾದ್ರೆ ನಿಮ್ಗೆ ಅವಕಾಶ ಇದೆ, ನಿಮ್ಗೇನು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಅವಕಾಶ ಕೊಡ್ತೀವಿ. ಇಷ್ಟ ಹೆಚ್ಚಿನ ಈಗ ಎದ್ದೆ ಕೂತ್ಕೊತಿದ್ದೀರಲ್ಲ, ಸಭಾಪತಿಗಳೇ, ಬಿಹಾರದಲ್ಲಿ ದೇವಾಲಯ ಕೇಳ್ತಿದ್ವಿ. ಹಂಗ ಆನ್ಲೈನ್ ಅದೆಲ್ಲ ಆನ್ಲೈನ್ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಸಂಬಳದ ಟ್ಯಾಕ್ಸ್ ರಿಪೋರ್ಟ್ ಓದ್ರಿ ನೀವು. ಟ್ಯಾಕ್ಸ್ ರಿಪೋರ್ಟ್ ಓದಲ್ಲ ನೀವು ಟ್ಯಾಕ್ಸ್ ರಿಪೋರ್ಟ್ ಓದ್ರಿ. ಇಲ್ಲ ಓದ್ರಿ ಟ್ಯಾಕ್ಸ್ ರಿಪೋರ್ಟ್. ನೀವು ಯಾವ 35 ಮಧ್ಯಪ್ರದೇಶದಲ್ಲಿ ಪ್ರಧಾನಮಂತ್ರಿ ಇನ್ಶೂರೆನ್ಸ್ ಯೋಜನೆ
ಕೋಟಿ ಹೋಗಿದೆ. ಆದ್ರೆ ಬೋರ್ಡ್ ಸಭಾಪತಿಗಳೇ. ಏನ್ ಮಾತಾಡಿದ್ರು? ಸಭಾಪತಿಗಳೇ ಸುಮ್ಮನೆ ಬೋರ್ಡ್ ಸಮಾಜದಲ್ಲಿ ಹಾಕಿರ್ತಕ್ಕಂಥದ್ದೇನು? ಸಭಾಪತಿಗಳೇ 106 ಕೋಟಿ ರೂಪಾಯಿ ಮಾಡಿದ್ರಿ ನೀವು. ಸಭಾಪತಿಗಳೇ ನಿಮ್ಮ ಮುಖ್ಯಮಂತ್ರಿ ಸಭಾಪತಿಗಳೇ ನೀವು ಸರ್ಕಾರ ಉತ್ತರ ಕೊಡಬೇಕಾದ್ರೆ ಅವರಿಗೆ ಸಮಗ್ರವಾಗಿ ಉತ್ತರ ಕೊಡಕ್ಕೆ ಅವಕಾಶ ಇದೆ, ಉತ್ತರ ಕೊಡ್ಲಿ. ಈಗ ಈ ರೀತಿ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಇದು ಹೆಂಗೇನು ಅಂತಂದ್ರೆ ನಾನು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲಕಾಯಿ ಮುಟ್ಕೊಂಡು ಆಗುತ್ತೆ. ಹಿಂಗ್ ಡಿಸ್ಟರ್ಬ್ ಮಾಡಿದ್ರೆ ಈ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ಅಂತ ವಿಚಾರದ ಒಳಗಡೆ ಟಿ ರವಿ ಅವರೇ ವಿಚಾರದ ಮಾತನಾಡಿ ಮಾತನಾಡೋದಕ್ಕೆ ಅವಕಾಶ ಆಗೋದಿಲ್ಲ. ಆಯ್ತು ಸಭಾಪತಿಗಳೇ ನೋಡಿ ಸಭಾಪತಿಗಳೇ ನೋಡಿ ಕೂತ್ಕೊಳ್ಳಿ. ಇದಕ್ಕೆ ಸಮಯ ನಿಗದಿ ಮಾಡಿಲ್ಲ. ಅನೆಕ್ಷರ್ ಬಿ ನಲ್ಲಿ ಸರ್ ಇಷ್ಟೊತ್ತು ಮಾತಾಡಿದ್ರಲ್ಲಿ ಏನಾದ್ರೂ ಹೊಸ ವಿಚಾರ ಇದೆಯಾ? ಪತ್ರಿಕೆಗಳಲ್ಲಿ ಬಂದಿದ್ದು ನಿಮಗೆ ಕೊಡ್ತೀನಿ. ನೀವು ಎಷ್ಟೊತ್ತು ಮಾತನಾಡ್ತೀರಿ? ವೆಂಕಟೇಶ್ ಅವರೇ ಕೂತ್ಕೊಳ್ರಿ. ಎಷ್ಟು ಮಾತಾಡ್ರಂತೆ ನಿಮಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ. ಕೂತ್ಕೊಳ್ಳಿ. ಸಭಾಪತಿಗಳೇ ಅನೆಕ್ಷರ್ ಬಿ ನಲ್ಲಿ ಇನ್ ಡೀಟೇಲ್ಸ್ ಇದೆ, ಹೇಗೆ ವಹಿವಾಟು ನಡೆಸಬೇಕು. An organization cannot have more than one such fund account. ಇದು ಡೀಟೇಲ್ಸ್ ಇದೆ. ಡೀಟೇಲ್ಸ್ ನಾನು ಓದಕ್ಕೆ ಹೋಗಲ್ಲ. ಈ ಡೀಟೇಲ್ ಪೂರ ಇದರೊಳಗಡೆ ಏನೇನು ಅನ್ನೋಂಥ ವಿವರಗಳು ಪೂರ್ತಿ ಇದರಲ್ಲಿದೆ. ಸಭಾಧ್ಯಕ್ಷರೇ ನೋಡಿ, ರವಿ ಅವರೇ SCP TSP ಹಣದ ಬಿಡುಗಡೆಗೆ 3:10 ಪ್ರಾರಂಭ ಆಗಿದೆ, 4:20 ಆಗಿದೆ. ನೀವು 4:15 ಒಳಗೆ ನೀವು ಮುಗಿಸ್ಬೇಕು. ಇನ್ನು 10 ನಿಮಿಷದೊಳಗೆ ದಯಮಾಡಿ ಮುಗಿಸಿ. ಸಭಾಪತಿಗಳೇ, ಈಗ SCP TSP ಹಣ ಬಿಡುಗಡೆ ವಿವರ ಈಗ ನೋಡಿ, ಹಿಂದಿನ ಬಿಡುಗಡೆಗಳಲ್ಲಿ 75% ಬಳಕೆಯನ್ನು ಖಾತ್ರಿಪಡಿಸಿಕೊಂಡು ಖಂಡಿಕೆ 9A ಮತ್ತು B ಯಲ್ಲಿ ಪಟ್ಟಿಯಾದ ಕಾರ್ಯಕ್ರಮಗಳಿಗೆ SCP TSP ಅನುದಾನವನ್ನು ಅಯವ್ಯಯ ಅಂದಾಜಿನ 50% 6 ಸಮಾನ ಕಂತುಗಳಲ್ಲಿ ಪ್ರತಿ ತಿಂಗಳು ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ಬಿಡುಗಡೆ ಮಾಡುವುದು. ಹಿಂದಿನ ಬಿಡುಗಡೆಗಳಲ್ಲಿ 75% ಬಳಕೆಯನ್ನು ಖಾತ್ರಿಪಡಿಸಿಕೊಂಡು ಖಂಡಿಕೆ 11ರಂತೆ ಇತರೆ ಯೋಜನೆಗಳಿಗೆ ಅಯವ್ಯಯ ಅಂದಾಜಿನ 50% 2 ಸಮಾನ ಕಂತುಗಳಲ್ಲಿ ಮೊದಲನೇ ಮತ್ತು ಎರಡನೇ ತ್ರೈಮಾಸಿಕ ಕಂತುಗಳಲ್ಲಿ ಬಿಡುಗಡೆ ಮಾಡುವುದು. ಇದರಲ್ಲಿ ಹಣ ಬಳಕೆಯನ್ನ ಖಾತ್ರಿಪಡಿಸ್ಕೊಂಡಿದ್ರ? ಎಲ್ಲವೂ ಟ್ರಾನ್ಸ್ಫರ್ ಆಗಿರೋದು ಮಾರ್ಚ್ನಲ್ಲಿ. ಅಂದ್ರೆ ಮಾರ್ಚ್ವರೆಗೂ ಹಣ ಬಳಕೆಯನ್ನು ಖಾತ್ರಿಪಡಿಸ್ಕೊಳ್ದೇನೆ ಉಳಿದ ಹಣವನ್ನು ಯಾಕೆ ಬಿಡುಗಡೆ ಮಾಡಿದ್ರು? ಮಾಡಿರೋದು ಹಣ ಬಳಕೆಯನ್ನು ಖಾತ್ರಿಪಡಿಸ್ಕೊಳ್ಳದೆ ಬಿಡುಗಡೆ ಮಾಡಿರೋದು ಹಣಕಾಸು ಇಲಾಖೆಯ ತಪ್ಪು ನೀತಿ ಅಲ್ವಾ, ದೌರ್ಬಲ್ಯ ಅಲ್ವಾ? ಹಣ ಬಳಕೆಯನ್ನು ಖಾತ್ರಿಪಡಿಸ್ಕೊಳ್ದೇನೆ ಉಳಿದ ಹಣ ಬಿಡುಗಡೆ ಮಾಡಬೇಕಾದ್ರೆ ಅವರಿಗೂ ಈ ಹಗರಣದ ಪಾತ್ರಧಾರಿಗಳಾಗಿದ್ರ ಅನ್ನುವಂತ ಆ ಇಲಾಖೆಯು ಹಣಗಳ ಪಾತ್ರರಾಗಿದ್ರ ಅಂತಕ್ಕಂಥ ಸಂಶಯ ನನಗೆ ಬರುತ್ತೆ. ಅನುಷ್ಠಾನ ಸಂಸ್ಥೆ ಅಧಿಕಾರಿ ಬ್ಯಾಂಕ್ ಖಾತೆ ಅಥವಾ ವೈಯಕ್ತಿಕ ಠೇವಣಿ ಖಾತೆಗೆ ಒಂದು ನಿರ್ದಿಷ್ಟ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಹಣವನ್ನು ಜಮೆ ಮಾಡಲು ಆರ್ಥಿಕ ಇಲಾಖೆಯ ಅನುಮತಿಯನ್ನು ಪಡೆದಿದ್ರೂ ಸಹ ಅದನ್ನು ಈ ಹಣಕಾಸು ಪ್ರತ್ಯಯ ಯೋಜನೆಯ ಅಧಿಕಾರವನ್ನು ಚಲಾಯಿಸುವುದರಿಂದ ವಿನಾಯಿತಿ ಎಂದು ಪರಿಭಾವಿಸುತ್ತಿಲ್ಲ. ಆರ್ಥಿಕ ಇಲಾಖೆಯ ಇಲಾಖಾಧಿಕಾರಿಗಳ ಹೆಸರಿನಲ್ಲಿರುವ ಬ್ಯಾಂಕ್ ಖಾತೆಯಲ್ಲಿನ ವ್ಯವಹಾರಗಳನ್ನು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.